ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀರಾಜ್ ಸೋನ್ಯಾಲ್ ಯೂಟ್ಯೂಬ್ ಚಾನಲ್. ನಾವೆಲ್ಲ ಇಲ್ಲಿ ಆರಾಮದೇವ್ರಿ, ನೀವೆಲ್ಲ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬರ್ರಿ ನಾವು ಏನು ಯಾವ್ದು ರೆಸಿಪಿ ಮಾಡಾಕತ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಹಾಗೆ ನನ್ನ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗತ್ತಿದ್ದು ಅಂದ್ರೆ, ಲೈಕ್ ಆಗಿದ್ದು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಕಮೆಂಟ್ ಮಾಡಿರಿ. ನಾನಿವತ್ತು ನೋಡ್ರಿ ಸಬ್ಬಸ್ಗಿ ಪರೋಟ ಮಾಡಾಕತ್ತೀನಿ. 2 ಸೂಡ ಸಬ್ಬಸ್ಗಿ ಇದ್ದು ಅದಕ್ಕೆ ಸಬ್ಬಸ್ಗಿ ತೊಗೊಂಡು ಸಬ್ಬಸ್ಗಿ ಪರೋಟ ಮಾಡಾಕತ್ತೀನಿ. ಬರೀ ಇವತ್ತು ಸಬ್ಬಸ್ಗಿ ಪರೋಟ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ನಾನು 2 ಸೂಡು ಸಬ್ಬಸ್ಗಿನ ಇವಾಗ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೋತೀನಿ ರೀ. ಪಲ್ಯ ಒಳಗೆ ಇದು ಜಾಸ್ತಿ ಕಡ್ಡಿ ಹಾಕೋಬಾರ್ದ್ರಿ, ಇಲ್ಲಿಕಂದ್ರೆ ಚಪಾತಿ ಮಾಡಕ್ ಬರಲ್ಲ, ಅದಕ್ಕೆ ಎಳಿದಷ್ಟೇ ಹಾಕೋಬೇಕು. ಮಮ್ಮಿ, ನೀ ಇಷ್ಟೆಲ್ಲ ಸಬ್ಬಸ್ಗೆ ಕಟ್ ಮಾಡ್ಬೋದಾ? ಮಾಡ್ಬೋದು. ಅಯ್ಯ, ಸೋ ಫಾಸ್ಟ್. ಫುಲ್ ತುಂಬಿತು. ತುಳಿತಿಲ್ಲ. ಏನು ಮಾಡಕತ್ತೀನಿ ಹೇಳ? ಸಬ್ಬಸ್ಗೆ ಪರೋಟ, ಸಬ್ಬಸ್ಗೆ ಪಲ್ಯ. ಹಾಂ, ಆಗಲಿ. ತಿಂತೀಯಲ್ಲ? ಸಾಸ್ ಸಬ್ಬಸ್ಗೆ ಎಲ್ಲ ಸೋಸ್ಕೊಂಡೇರಿ. ಇವಾಗ ತೊಳ್ಕೊಳಕತ್ತೀನಿ. 1-2 ಸಲ ತೊಳ್ಕೊಬೇಕ್ರಿ ಮಿನಿಮಮ್. ತೊಳ್ಕೊಂಡು ಆಮೇಲೆ ಸಣ್ಣಗೆ ಹೆರ್ಚ್ಕೋಬೇಕು. ಸಣ್ಣ ದಪ್ಪ ಕಡ್ಡಿ ಏನು ಬರ್ಲಾರ್ದಂಗೆ ಸಣ್ಣಗೆ ಹೆರ್ಚ್ಕೋಬೇಕು. 8-10 ಮೆಣಸಿನ್ಕಾಯಿ ತೊಗೊಂಡೇನ್ರಿ. ಮಿಕ್ಸರ್ಗೆ ಹಾಕೊಂಡು ಸಣ್ಣ ಪೇಸ್ಟ್ ಮಾಡ್ಕೋತೀನಿ. ಇವಾಗೆಲ್ಲ ಸಣ್ಣ ಕಟ್ ಮಾಡ್ಕೋತೀನಿ ರೀ ಪಲ್ಯ ಎಲ್ಲ. ಇವಾಗ ಪಲ್ಯ ಎಲ್ಲ ಸೇರಿಸ್ಕೋತೀನಿ. ಮತ್ತು ಇದು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಇದ್ರ ಜೋಡಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋತೇನೆ ರೀ. ಸಣ್ಣ ಕುಟ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೋತೀನಿ ರೀ. ಪಲ್ಯ ಮತ್ತು ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋತೀನಿ. ಮೊದಲು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಸಬ್ಬಸ್ಗಿ ನೀರು ಬಿಡ್ತೈತಿಲ್ಲ, ಅದನ್ನು ಎಲ್ಲ ನಾದ್ಕೊಂಡು ಕೂಡಿಸ್ಕೊಂಡು ಆದಮೇಲೆ ಎಷ್ಟು ನೀರು ಬೇಕಾಗ್ತೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು ರೀ. ನಾನಿಲ್ಲಿ ಗೋಧಿ ಹಿಟ್ಟು ಅಷ್ಟೇ ಯೂಸ್ ಮಾಡ್ಕೊಂಡೀನಿ, ಬೇರೆ ಯಾವುದೂ ಹಿಟ್ಟು ಸೇರಿಸ್ಕೊಂಡಿಲ್ರಿ. ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ. ಸಬ್ಬಸ್ಗಿ ಸಣ್ಣಗೆ ಹೆರ್ಚ್ಕೋಬೇಕು, ಇಲ್ಲಿಕಂದ್ರೆ ಅದು ಗೋಧಿ ಹಿಟ್ಟು ನಾದುವಾಗ ಭಾಳ ಚೆಂದಾಗಿ ಕೊಡೋದಿಲ್ಲಪ್ಪ ಹಿಟ್ಟು ಜೊತೆಗೆ. ಮತ್ತು ಬರೀ ಕಡ್ಡಿ ಎಲ್ಲ ತೆಗಿಬೇಕ್ರಿ. ಬರೀ ಸೊಪ್ಪು ಪಲ್ಯ ಅಷ್ಟೇ ಹಾಕೋಬೇಕು. ಇದರಿಂದ ಹಿಟ್ಟು ಸಾಫ್ಟಾಗಿ ಚೆಂದಾಗಿ ನಾದಾಕ ಚಲೋ ಆಗ್ತೈತಿ. ನಾದಾದ್ಮೇಲೆ ಒಂದು 10 ನಿಮಿಷ ಇಡಬೇಕ್ರಿ. ಅವಾಗೇ ಅದೆಲ್ಲ ಪಲ್ಯ ಎಲ್ಲ ಕುಡ್ಕೊಂಡು ಹಿಟ್ಟು ಮೆತ್ತಗಾಗ್ತೈತಿ. ಆಮೇಲೆ ಚಪಾತಿ ಮಾಡೋಕೆ ಚಲೋ ಆಗ್ತೈತಿ ನಮ್ಗೆ. ನಾನು ನೋಡ್ರಿ ಒಂದು 10 ಮಿನಿಟ್ಸ್ ಇಟ್ಟಿದ್ದೆ ಪಲ್ಯದ ಮಾಡ್ಕೊಳ್ಳೋ ಅಲ್ಲಿ ಹಿಟ್ಟು ಚೆಂದಾಗಿ ಮೆತ್ತಗಾಗಿತ್ರಿ. ಇವಾಗ ಚಪಾತಿ ಮಾಡ್ಕೊಳಕತ್ತೀನಿ. ಫಸ್ಟ್ ತವಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ತವಿ ಬಿಸಿ ಆಗೋತನ ಬಿಡಬೇಕು. ಆಮೇಲೆ ಒಂದು ಮೀಡಿಯಮ್ ಸೈಜ್ದ ಉಳ್ಳಿ ತೊಗೊಂಡೇನಿ. ಉಳ್ಳಿ ತೊಗೊಂಡು ನಾನು ಇಲ್ಲಿ 3 ಪದರಿಂದ ಚಪಾತಿ ಮಾಡಾಕತ್ತೀನಿ ರೀ. 2 ಉಳ್ಳಿ ತೊಗೊಂಡು ಮಾಡ್ಕೋತಾರೆ. ನಾ ಇಲ್ಲಿ ಯಾವಾಗಲೂ 3 ಪದರಿಂದ ಚಪಾತಿ ಮಾಡ್ತೀನಿ. ಹಾಗೆ ಮಾಡಾಕತ್ತೀನಿ. ಇದರಿಂದ ಚಪಾತಿ ಲೇಯರ್ ಚಲೋ ತಂಗಿ ಬರ್ತಾವೆ. ಅದಕ್ಕೆ ಯಾವಾಗಲೂ 3 ಪದರಿಂದ ಚಪಾತಿ ಮಾಡ್ತೀನಿ ನಾನು. ಹಾಗೆ ಸ್ಲೋ ತಂಗಿ ತಿಡ್ಕೋಬೇಕು. ತಿಡ್ಕೊಂಡ್ರೆ ಇದು ಆರಾಮ ಸೊಪ್ಪು ಕಡ್ಡಿ ಇರ್ಲಾರ್ದೇ ಕಡ್ಡಿ ಇರ್ಲಾರ್ದೇ ನಾವು ಎಲ್ಲ ಕಟ್ ಮಾಡ್ಕೊಂಡಿದ್ದೇವಲ್ಲ, ಅದರಿಂದ ಭಾಳ ಸಾಫ್ಟ್ ಬರಾಕತ್ತಿದ್ದು. ಏನೂ ಎಲ್ಲಿ ಕಟ್ ಆಗಲಿಲ್ಲ. ನೋಡ್ರಿ ಎಷ್ಟು ದೊಡ್ಡ ಆಗಿದ್ದಾವೆ ಚಪಾತಿ. ಭಾಳ ಚೆಂದಾಗಿದ್ದು ಚಪಾತಿ ಇದೆಲ್ಲ. ಮತ್ತು ಇವಾಗ ನಾನು ಒಂದು ಮೀಡಿಯಮ್ ಸೈಜ್ದಷ್ಟು, ಮೀಡಿಯಮ್ ಯಾಕೆ ದೊಡ್ಡ ಸೈಜ್ದೇ ಆಗಿತ್ತು ಚಪಾತಿ. ನೋಡಿರಿ ಇವಾಗೆಲ್ಲ ಬೇಯಿಸ್ಕೊಳಕತ್ತೀನಿ. ಭಾರಿ ಮಸ್ತ್ ಕಾಣಕತ್ತಿದ್ದು ಮತ್ತು ತಿನ್ನಕ್ಕೂ ಭಾರಿ ಟೇಸ್ಟಿ ಆಗಿದ್ದು. ನೀವು ಒಂದು ಸಲ ಹೀಗೆ ಟ್ರೈ ಮಾಡಿರಿ ನಿಮ್ಮ ಮನೆಯೊಳಗೆ. ಚಪಾತಿ ತಿಂದು ಒಂದೊಂದು ಸಲ ಬೇಸರ ಬಿಟ್ಟಿರ್ತದೆ. ಯಾವ್ದು ಸೊಪ್ಪು ಸಹಿ ಇರ್ತೈತಿ ಆ ಸೊಪ್ಪು ತೊಗೊಂಡು ಹಿಂಗೆ ಚಪಾತಿ ಮಾಡ್ಕೊಂಡ್ವಿ ಅಂದ್ರೆ ತಿನ್ನೋರಿಗೂ ಒಂದು ಸ್ವಲ್ಪ ಚಲೋ ಅನಿಸ್ತೈತಿ. ಇದ್ರ ಜೋಡಿ ಯಾವ ಪಲ್ಯ ಬೇಕಾದ್ರೂ ನಡಿತೈತಿ ರೀ. ಕಾಳು ಪಲ್ಯನೂ ನಡಿತೈತಿ, ಅಥವಾ ಸಾಸ್ ಒಳಗೂ ಹಾಗೆ ತಿನ್ಬೋದು. ಇಲ್ಲಿಕ್ಕೆ ಬೇರೆ ಯಾವ್ದು ಕಾಳು ಪಲ್ಯ ಅಥವಾ ಯಾವುದಾದ್ರೂ ಪಲ್ಯನೂ ನಡೀತೈತಿ. ನಾ ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡಿದ್ದೆ. ಕ್ಯಾಬೇಜ್ ಪಲ್ಯ ಸ್ವಲ್ಪ ಟೈಮ್ ಆಗಿದ್ರು ಅಂದರೆ ನಾ ಇಲ್ಲಿ ಯಾವುದೂ ವಿಡಿಯೋ ಮಾಡಲಿಲ್ಲ, ಫಾಸ್ಟ್ ಮಾಡ್ಕೊಂಡ್ಬಿಟ್ಟೆ. ಇವಾಗ 2ನೇ ಚಪಾತಿನೂ ಹಿಂಗೆ ಮಾಡ್ಕೊಂಡೆ ನೋಡಿರಿ.
ಮತ್ತು ಆಮೇಲೆ ನಮ್ಮ ಮಕ್ಕಳಿಗೆ ಅದೆಲ್ಲ ಟಿಫಿನ್ ಅದೆಲ್ಲ ಕೊಟ್ಟು ಕಳಿಸಿದ್ದೆ. ಎರಡೂ ಟಿಫಿನ್ಗೆಲ್ಲ ನಾಷ್ಟಕ್ಕೆ ಮತ್ತು ಪಲ್ಯಕ್ಕೆ ಊಟಕ್ಕೆ ಎರಡಕ್ಕೂ ಇದನ್ನೇ ಕೊಟ್ಟು ಕಳಿಸಿದ್ದೆ ನಾನು. ಬೆಳಿಗ್ಗೆ ಒಂದು ಸ್ವಲ್ಪ ಮಾಡಿದ್ದೆ ರೀ, ಮಧ್ಯಾಹ್ನ ಇವಾಗ ಒಂದು ಸ್ವಲ್ಪ ಮಾಡಾಕತ್ತೀನಿ ಪರೋಟ. ಮಕ್ಕಳಿಗೆ ಸ್ಕೂಲಿಂದ ಬರೋಣ ಬಿಸಿ ಬಿಸಿ ಇರ್ಲಂತೇಳಿ ಮಾಡಿಕೊಡಾಕತ್ತಿದ್ದೆ. ಸೊ ಲಾಸ್ಟ್ ಆಯ್ತು ನೋಡ್ರಿ. ಪರೋಟ ಹೆಂಗಾಗಿದೆ ಶೋ? ಚಲೋ ಆಗೈತೆ? Nice. ಎದ್ರ ಜೋಡಿ ಹಚ್ಕೊಂಡು ತಿಂದೆ? ಸಾಸ್ ಜೋಡಿ ಹಚ್ಕೊಂಡು ತಿನ್ನಾಕತ್ತಾಡ್ರಿ. ಪಲ್ಯ ಮಾಡೀನಿ, ಪಲ್ಯ ಅಂತಕಿ ಕ್ಯಾಬೇಜ್ ಪಲ್ಯ ಮಾಡಿದ್ದೆ, ಸ್ವಲ್ಪ ಉಳ್ದೈತಿ. ಅವ್ರ ಪಪ್ಪ ಟಿಫಿನ್ ಕಟ್ಕೊಂಡು ಹೋದ್ರೆ ನಾನು ಊಟ ಮಾಡಾಕತ್ತೀವ್ರಿ. ನಾವು ಸೌಂಡ್ ಕಡಿಮೆ ಇಡ. ಕ್ಯಾಬೇಜ್ ಪಲ್ಯ ಮತ್ತು ಪರೋಟ ಭಾರಿ ಟೇಸ್ಟ್ ಆಗೈತ್ರಿ. ಜಾಸ್ತಿ ಸಬ್ಬಸ್ಗೆ ಹಾಕಿದ್ನೆಲ್ಲ ಪರೋಟ ಚಲೋ ಆಗಿದಾವ. ನೀವು ಟ್ರೈ ಮಾಡಿರಿ, ಭಾಳ ಹೆಲ್ದಿ ಅನ್ನಿಸ್ತದ ತಿನ್ನೋಕೆ. ಒಣ ಚಪಾತಿ ಅಷ್ಟೇ ತಿನ್ನೋದಕ್ಕಿಂತ ಏನಾದರೂ ಒಂದು ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಬರ್ತಾವೆ.